ರಾಜ್ಯಕ್ಕೆ ನೂರು ಅಪ್ಪಟ ಅನ್ಯಾಯಿ. ಅವರ ಸಿದ್ಧಾಂತಗಳನ್ನ ಅವ್ರನ್ನ ಇವತ್ತು ಕೂಡ ಉನ್ನತ ಸ್ಥಾನಕ್ಕೆ ಹೋದ್ರೂ ಕಾಯ ವಾಚ ಮನಸ್ಸ ಅವ್ರನ್ನ ಆತ್ಮದಲ್ಲೇ ಪ್ರೀತಿಸೋದ್ರ ಜೊತೆಗೆ 100 ಜನ ಯುವಕರಿಗೂ ಅಪ್ಪ ಅರ್ಶನವ್ರ ಬಗ್ಗೆ ಏನಾರ ಹೇಳೋಂಥ ರಾಜಕಾರಣಿ ಅಂದರೆ ಮೊದಲಿದ್ದಲ್ಲ ಒಬ್ಬರೇ ಒಬ್ಬರು ಅನ್ನೋದಕ್ಕೆ ಹೇಳ್ತೀವಿ. ಅವರಿವತ್ತು ತಾಲೂಕಿನಲ್ಲಿ ಅವರ 75ನೇ ವರ್ಷದ ಪ್ರಯುಕ್ತ ಅವರ ತಾಲೂಕಿನ ಅವರ ಅನ್ಯಾಯಗಳು ಅಹಿಂದವರೆಗೂ ಎಲ್ಲ ಕಮ್ಯುನಿಟಿಯ ಅಧ್ಯಕ್ಷಗಳನ್ನು ಇವತ್ತಿಗೆ ಕರ್ಕೊಬಂದು ಅವರು ಏನು ಜೀವನದಲ್ಲಿ ನಂಬ್ಕೊಂಡಿದ್ದಾರೆ ಆ ಪುಣ್ಯಾತ್ಮನ. ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋಗೆ ಪ್ರತಿ ಚುನಾವಣೆಯಲ್ಲೂ ಏಕೈಕ ವ್ಯಕ್ತಿ ಅರ್ಶನವ್ರ ಸಮಾಧಿಗೆ ಬಂದು ಕೈ ಮುಗಿದು ಅವ್ರ ಆಶೀರ್ವಾದ ಪಡೆದ್ರೆ ಚುನಾವಣೆ ಹೋಗಿರ್ತಾರೆ ಏಕೈಕ. ಯಾಕೆಂದರೆ ಇವ್ರನ್ನ 50 ವರ್ಷದಿಂದಲೇ ಅರ್ಶನವ್ರು ಗುರ್ಸಿದವರು ರಾಜಕಾರಣವಾಗಿರೋದು ಅಂತ. ಯಾಕೆಂದರೆ ಅರ್ಶನವ್ರು ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಅಂಥದ್ದು ಯಾವ ಸಮಾಜಕ್ಕೆ ಧ್ವನಿ ಇಲ್ಲ ಅವ್ರಿಗೆ ಅವತ್ತಿನ ದಿನ ರಾಜಕೀಯವಾಗಿ ಒಂದು ಹೊಸ ಆಯಾಮನ ಕಲಿಸ್ಕೊಟ್ಟಂಥವ್ರು. ಇವತ್ತಿನ ಸಿದ್ದರಾಮಯ್ಯ ಬೇರೆ, ಆ ಆಯಾಮ ಅಂಥವ್ರಿಗೆಲ್ಲ ಒಂದು ಆರ್ಥಿಕವಾಗಿ ಮುನ್ನಡೆ ತರುವಂಥ ಕೆಲಸ. ಬಟ್ ಅರಸನವ್ರನ್ನ ತನು ಮನ ಎಲ್ಲದರಲ್ಲೂ ನೆನೆಸ್ಕೊಂಡು ಅವ್ರ ಅನ್ಯಾಯವಾಗಿ ಇವತ್ತು ಅವ್ರು 75ನೇ ವರ್ಷಕ್ಕೆ ಕಾಲಿಟ್ಟಾಗೋದಕ್ಕೋಸ್ಕರ ಅವ್ರ ಆಶೀರ್ವಾದ ಕೊಡೋದು ಹೋಗೋದ್ರಿಂದ ಅದ್ಭುತವಾದಂಥ ಚಿಂತನೆ ಏನಪ್ಪ ಅಂದರೆ ಆ ಅಹಿಂದವನ್ನ ಕರ್ಕೊಂಡು ಆಶೀರ್ವಾದ ಹೋಗ್ತಾ ಇದ್ದಾರೆ. ಭಗವಂತ ಅವರು ಎಲ್ಲ ರೀತಿಯವ್ರನ್ನೂ ಹಾಕ್ಕೊಳ್ಳಿ, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ತಾಲೂಕು ಜನತೆ ಪರವಾಗಿ ಅವ್ರಿಗೆ ಶುಭ ಕೊಡ್ತಾ ಇದ್ದೀವಿ. 94 ಇಂಡಿಪೆಂಡೆಂಟ್ ನಿಂತೆ 98 ಮತ್ತೆ ಕಾಂಗ್ರೆಸ್ಸಿಂದ ನನಗೆ ಲೋಕಲ್ ಬಾಡಿ ಟಿಕೆಟ್ ಕೊಟ್ಟರು MLCಗೆ. ಆವಾಗ ದೇವೇಗೌಡರು ಪ್ರಧಾನಮಂತ್ರಿ ಇದ್ದರು, ಜಯೇಶ್ ಪಟೇಲ್ ಚೀಫ್ ಮಿನಿಸ್ಟರ್ ಇದ್ದರು. ಎಂಟೈರ್ ನಮ್ಮ ಓಲ್ಡ್ ಮೈಸೂರಲ್ಲಿ ನಾನೊಬ್ಬನೇ ಕಾಂಗ್ರೆಸ್ಸಿಂದ ಗೆದ್ದು ಲೋಕಲ್ ಬಾಡೀಸಿಂದ ವಿಧಾನ ಪರಿಷತ್ತಿಗೆ ನಾನೊಬ್ಬನೇ 98 ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೆದಂಥ ಚುನಾವಣೆ ಆಗ ನಮ್ಮೊಬ್ಬನೇ ಗೆದ್ದಿದ್ದು. ಅದು ಹೈಯೆಸ್ಟ್ ಲೆವೆಲ್ ಗೆದ್ದು ಆ ಇದೆ. 2004 ತಿರ್ಗಾ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು. ಆಗ ನನಗೆ ಟಿಕೆಟ್ ಡಿಲೇ ಮಾಡಿದ್ರು. ನಾನು ಆವಾಗ ಇಂಡಿಪೆಂಡೆಂಟ್ ಇದ್ದೆ. ಮತ್ತು 2004 ಮೇನಲ್ಲಿ ಮತ್ತು ಅಸೆಂಬ್ಲಿ ಎಲೆಕ್ಷನ್ ಬಂತು. ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಯಾರು ನನಗೆ ತೊಂದರೆ ಕೊಟ್ಟಿದ್ದ ಅವ್ರ ಮೇಲೆ ಅದ್ಯಾವುದೋ ಒಂದು ಬೇರೆ ಕಾನ್ಸ್ಟಿಟ್ಯೂನ್ಸಿ ಬೆಳ್ಳಾವಿ ಅಂತ ತುಮಕೂರಲ್ಲ, ಅಲ್ಲಿ ಹೋಗಿ ಅವನ ಮೇಲೆ ನಿಂತು ನಾನು ಅವನು ಸೋಲಿಸ್ತೇನೆ. ಆಮೇಲೆ ಡಿಲಿಮಿಟೇಷನ್ ಆಗ್ತದೆ, ಆ ಕಾನ್ಸ್ಟಿಟ್ಯೂನ್ಸಿನ ಮರ್ಜ್ ಆಗ್ಬಿಡುತ್ತೆ ಬೇರೆ ಕಡೆ. ಮತ್ತು ನಾನಲ್ಲಿ ಮಧುಗಿರಿ ಡಿ ರಿಸರ್ವ್ ಆಗ್ತದೆ 2008ಗೆ. ನಾನು ಹಾಗೆ ಡಿ ರಿಸರ್ವ್ ಒಂದು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಆದಮೇಲೆ ನಾನು ಮಧುಗಿರಿಗೆ ಹೋಗಿ ನಾನು ಅಲ್ಲಿ ಕಂಟೆಸ್ಟ್ ಮಾಡೋದು ಕಾಂಗ್ರೆಸ್ ಪಕ್ಷದಿಂದ ಅವಕಾಶ ಬರುತ್ತೆ, ಅಲ್ಲೂ ಕೂಡ ಗೆದ್ದೆ. ಇದೇ ರೀತಿ ನಡ್ಕೊಂಡು ಬರ್ತಾರೆ. ಇದೆಲ್ಲ ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ ನಮಗೆ ಪ್ರೇರಣೆ ಅನಿಸುತ್ತೆ. ಅವರು ಒಬ್ಬೊಬ್ಬರೇ ಇದ್ದಾಗ ಯಾವಾಗಾದ್ರೂ ಹೇಳೋ ಎಲ್ಲೇ ಇರಲಿ ನಮಗೆ ಎಷ್ಟು ಗೌರವ ಕೊಡ್ತಾ ಇದ್ರು ಅಂದರೆ ಅಷ್ಟು ಗೌರವ ಕೊಡೋರು. ಆಮೇಲೆ ನಾವು ಕೂಡ ಅವರ ಜೊತೆಯಲ್ಲಿ ಆಕರ್ಷಿತರಾಗಿ ನಾವು ಕೂಡ ಅವರು ಏನೇ ಕೆಲಸ ಹೇಳಿದ್ರು ಕೂಡ ನಾವು ರಾಜಕೀಯವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮಲ್ಲಿದ್ದಂಥ 4,000 ವಿದ್ಯಾರ್ಥಿಗಳಲ್ಲಿ ಏನು ಸುಮಾರು ಒಂದು 100-200 ಜನ ವಿಚಾರ ಭೇದ ಇರ್ಬೋದು ಅಷ್ಟೇ. ಇದೆಲ್ಲ ವಿದ್ಯಾರ್ಥಿ ಸಂಘಟನೆ ನಾವು ಅವತ್ತು ದೇವರಾಜ ಅರಸನ ಮತ್ತು ಇಂದಿರಾ ಗಾಂಧಿಯವರ ಕಾಂಗ್ರೆಸ್ ಪರವಾಗಿ ನಾವು ಇದ್ದಂಥ ಕಾಲ. ಆ ಹಿನ್ನೆಲೆಯಲ್ಲಿ ಅವರು ನನಗೆ ಬಹಳ ಗೌರವನೂ ಕೊಡೋರು, ಮತ್ತು ನಾವು ಹೇಳಿದ ಕೆಲಸಗಳನ್ನು ಮಾಡೋರು. ಮತ್ತು ವಿಶೇಷವಾಗಿ ಯುವಕರು ಮಾತ್ರ ಅವರು ಬಹಳ ಗೌರವ ಕೊಟ್ಟು ಅವರಿಗೆ ಪ್ರೀತಿಯಿಂದ ಮಾತಾಡಿಸೋರು. ಯಾಕೆಂದರೆ ಅವರಿಗೆ ಗಂಡು ಮಕ್ಳು ಇರಲಿಲ್ವಲ್ಲ, ಯಾರ್ಯಾವ ಯುವಕರು ಬಂದರೆ ನೀನೇ ನನ್ನ ಮಗ ಇದ್ದಂಗೆ ಬರೆಯ ಅಂತ ಹೇಳಿ ಮಾತಾಡಿಸೋರು. ಅಷ್ಟೊಂದು ಸಲಿಗೆಯಿಂದ ಇದ್ದಂಥವ್ರು. ಮತ್ತು ಅವರು ನಡೆದು ಬಂದಂಥ ರೀತಿ ಜನಗಳಿಗೆ ಧ್ವನಿ ಇಲ್ಲದೆ ಅವರಿಗೆ ಧ್ವನಿ ಕೊಟ್ಟಂಥದ್ದು ಇವೆಲ್ಲವೂ ಕೂಡ ನಾವು ಯಾವತ್ತೂ ಕೂಡ ಮರೆಯಬೇಕು. ನನಗೆ 78ರಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಹೇಳಿದ್ರು. ನಾನು ಎಲೆಕ್ಷನ್ ನಿಂತ್ಕೊಳ್ಳೋವಾಗ ನಾವೆಲ್ಲ ಹುಡುಗಾಟ, ನಮಗೆ ಅಧಿಕಾರದ ಮಹತ್ವ ನಮಗೆ ಗೊತ್ತಿರಲಿಲ್ಲ. ಕಾರಣ ಏನಪ್ಪ ಅಂದರೆ ಏನು MLAಗಳು ಮಂತ್ರಿಗಳು ನಾವು ಇರೋ ತನಕ ಹುಡುಕೊಂಬರೋರು, ಹೇಳಿದ ಕೆಲಸ ಮಾಡೋರು, ಏನಾದ್ರು ಇದ್ದರೆ ನಾವು ನೇರವಾಗಿ ಸಾಹೇಬ್ರ ಮನೆಗೆ ಹೋಗಿ ಆ ಥರ ನಮಗೆ ಇದ್ದಿದ್ದರಿಂದ ನಮಗೇನು ರಾಜಕೀಯ ಅಧಿಕಾರದ ಬಗ್ಗೆ ನಮಗೆ ಇಷ್ಟೊಂದು ಈ ವ್ಯವಸ್ಥೆಯಲ್ಲಿ ಅಲ್ಲಿ ಅವಶ್ಯಕತೆ ಇದೆ ಅಂತಕ್ಕಂಥ ಪ್ರಜ್ಞೆನೇ ಇರಲಿಲ್ಲ ನಮಗೆ. ಸರಿ ಆಯಿತು. ಆನಂತರ ನನಗೆ ಟಿಕೆಟ್ಗಳು ಕೊಡೋದು ಮತ್ತು 83 ಅಷ್ಟೊತ್ತಿಗೆ ಕ್ರಾಂತಿರಂಗ ಮಾಡಿ ಎಲ್ಲ ರಾಜಕೀಯದ ಬದಲಾವಣೆಗಳೆಲ್ಲ ಆಯಿತು. 85 ಒಂದು ಇದಾಯಿತು, ಮತ್ತು 89 ಇನ್ನೊಂದು ರೀತಿ ಆಯಿತು. 94 ಟಿಕೆಟ್ ಸೀರಿಯಸ್ ಕೇಳಿದಷ್ಟು ಹೆಸರು ಇರಲಿಲ್ವಲ್ಲ.
ನಾನು ಪಾರ್ಟಿನಲ್ಲಿ ಕೇಳಿದೆ, ಟಿಕೆಟ್ ಕೊಡಲಿಲ್ಲ. ನಾವು ತುಮಕೂರು ಸಿಟಿಗೆ ಇಂಡಿಪೆಂಡೆಂಟ್ ಇದ್ದೆ. ಇಂಡಿಪೆಂಡೆಂಟ್ ಇದ್ದು ನಾನು 26,000 ಓಟ್ ತೊಗೊಂಡೆ. ಅಲ್ಲಿ ನಮ್ಮ ಜಾತಿ ಓಟ್ ಇಲ್ಲ. ನಾನು ಜಾತಿ ಪಾತ್ರ ಅವರೇ. ನನ್ನ ತುಮಕೂರಲ್ಲಿ ನಾನು ನಿಂತ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಜಾತಿ ಓಟ್ ಏನಿಲ್ಲ. ಮತ್ತು ಈಗ ನಾನು ಗೆಲ್ಲೋ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕೂಡ ಜಾತಿ ಓಟ್ ಏನಿಲ್ಲ. ಅದು ಜನರಲ್ ಕಾನ್ಸ್ಟಿಟ್ಯೂನ್ಸಿ. ನಾನು ಎಷ್ಟೇ ಇದ್ಕೊಂಡು ನಾನು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಕಂಡಕ್ಟ್ ಮಾಡೋದು. ನಮ್ಮದು ಮಾರ್ಜಿನ್ ಎಷ್ಟು ಅಂತ ಹೇಳಿದ್ರೆ ನೀವು ಯಾರು ನಂತರಲ್ಲ ಗೊತ್ತಿಲ್ಲ. 36,000 ಮಾರ್ಜಿನ್. ನಮ್ಮ ಜಾತಿ ಓಟ್ ಎಷ್ಟಪ್ಪ ಅಂದರೆ ಒಂದು 10,000-12,000 ಇರ್ಬೋದು ನಾಯಕರು. ಈ ನಮ್ಮ ನಾಯಕರಿಗೆ ರಾಜಕೀಯ ಪ್ರಜ್ಞೆನೂ ಇಲ್ಲ, ಬುದ್ಧಿವಂತಿಕೆನೂ ಇಲ್ಲ. ಇವು 3-4 ಕಡೆ ಓಟ್ ಹಾಕ್ತಾರೆ. ನಾವು ನಿಂತವ್ ನಮ್ಮವರಿಂದ ಒಂದೇ ಕಡೆ ಓಟ್ ಹಾಕಲ್ಲ. ಯಾಕೆಂದರೆ ಅವ್ರದ್ದು ತಪ್ಪು ತಿಳ್ಕೊಳ್ಳಲ್ಲ. ಅವ್ರಿಗೆ ರಾಜಕೀಯದ ಪ್ರಜ್ಞೆ ಮತ್ತು ಇದು ಆ ಥರ ಇಲ್ಲ. ನಾನು ಪಾರ್ಟಿ ಸಾರ್ ಅಂತಾರೆ. ನಮ್ಮ ಕಮ್ಯುನಿಟಿನ ಏನೇ ಅಂದರೆ ನಮ್ಮ ಪಾರ್ಟಿ ಸಾರ್ ಅಂತಾರೆ. ಆಯ್ತಪ್ಪ, ನನಗೆ ಒಳ್ಳೇದಾಗಿ ಪೆನ್ಷನ್ನು ಸಂಬಳ ಚೆನ್ನಾಗಿ ಬರಲಿ ನೋಡ್ಕೊಂಡು ಹೇಳ್ಬಿಟ್ಟು ಹೋಗ್ತೀನಿ ನಾನು ಇರಲಿಲ್ಲ. ಹಾಗೆ ನಾನು ಅಂಥ ಒಂದು ಕ್ಷೇತ್ರದಲ್ಲಿ ಮತ್ತು ಸಿದ್ದರಾಮಯ್ಯನವರು ಶಾಸಕರು, ಆರ್.ಎನ್. ಪಾಟೀಲ್ ಮಾಜಿ ಗೃಹ ಮಂತ್ರಿಗಳು ಬರ್ತಾರೆ ಅಂದರೆ ನಾವು ಸರಿ ಅವ್ರನ್ನ IB-ನಲ್ಲಿ ರಿಸೀವ್ ಮಾಡಬೇಕು ಅಂತ ಹೇಳಿ ಒಂದು 50 ಜನ ಹುಡುಗರು ಎಲ್ಲ ಯೂತ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಹೋಗೋದು. ಅವ್ರು ಬರೋದಕ್ಕೆ ಅವ್ರಿಗೆ IB ಕೊಡ್ದಂಗೆ ತಪ್ಪಿಸ್ಬೇಕು ಅಂತೇಳಿ ಒಂದೊಂದು ಎತ್ತಿನ ಗಾಡಿ ಮಾಡಿ ತಂದು IB ಮುಂದೆ ಸುರಿದ್ಬಿಟ್ಟು ರಿಪೇರಿಲಿದೆ ಅಂತ ಬೋಡ. ಸರಿ, ಏನು ಮಾಡೋಕ್ಕಾಗ್ತದೆ, ಒಳ್ಳೆದಾಯ್ತು ಅಂತೇಳಿ ನಾವು ಆಗೆಲ್ಲ ಮನೆಗಳು ಹಳ್ಳಿಗಳಲ್ಲೆಲ್ಲ ಚಿಕ್ಕ ಚಿಕ್ಕ ಮನೆಗಳು ತಾನೆ. ನಾನು ಕ್ಯಾಪ್ಸನ್ ಅಲ್ಲಿಂದ ಒಂದು 9 ಕಿಲೋಮೀಟರ್ ಕೂತು ನನ್ನ ಮನೆ ಇದ್ದೆ. ಒಂದು ಹೊಸ ಹೋಟೆಲ್ ಕಟ್ಟಿದ್ರು, ದ್ವಾರಕಾ ಹೋಟೆಲ್ ಅಂತೇಳಿ ಹೊಸ ಹೋಟೆಲ್ ಕಟ್ಟಿದ್ರು. ನಾವು ಇಲ್ಲಿ 3 ಜನಕ್ಕೂ ಸರ್ ಈ ಥರ ಆಗ್ಬಿಟ್ಟಿದೆ. ಯಾಕೆಂದರೆ ಅವಾಗ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ಸ್ವಲ್ಪ ಸರ್ಕಾರಕ್ಕೆ ಹಂಚ್ತಕ್ಕಂಥ ಮಂದಿ ಹೆಚ್ಚು ಜನ ಇದ್ದರು. ಸರ್ ಒಂದು ಹೊಸ ಹೋಟೆಲ್ ಇದೆ ಸರ್, ಆ ಹೋಟೆಲಲ್ಲಿ ನೀವು ಅಪೇಕ್ಷೆ ಪಟ್ಟ ಹೋಟೆಲಲ್ಲಿ ಇರ್ಬೋದು ಸರ್. ಆಯ್ತು ಕಣ್ಣಡಿಯೇ ಯಾವುದೋ ಒಂದು ಹೋಗೋಣ. ಅವರು ಸಿದ್ದರಾಮಯ್ಯ 3 ಜನವನ್ನು 3 ಸಣ್ಣ ಸಣ್ಣ ರೂಮ್ಗಳಿತ್ತು. ಆವಾಗ ಒಂದು ರೂಮ್ಗೆ 3 ರೂಪಾಯಿ. ಸರಿ, 3 ಜನನೂ ಬಂದರು, ಫ್ರೆಶ್ ಅಪ್ ಆದರು, ಕಾಫಿ ಕುಡಿದ್ರು, ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಈ ಥರ ಉದ್ದೇಶಕ್ಕೆ ನಾವೆಲ್ಲ ಬಂದಿದ್ದೀವಿ ಅಂತ ಹೇಳಿದ್ರು. ಆನಂತರ ಅವರು ಅಲ್ಲೇ ಊಟ ಮಾಡಿದ್ರು. ಊಟ ಮಾಡಿ 2-2.25 ಗಂಟೆಗೆ ಚಿತ್ರದುರ್ಗಕ್ಕೆ ಹೋಗ್ತೀವಪ್ಪ ಅಂತ ಮಾಡಿದ್ರು. ಆಗ ನಾವು ಅವರಿಗೆ ಆ ಬಂದಂಥ ಸಂದರ್ಭದಲ್ಲಿ ರಿಸೀವ್ ಮಾಡಿ ಅವ್ರಿಗೆ ಗೌರವದಿಂದ ನಮ್ಮ ತುಮಕೂರಿನಲ್ಲಿ ಇರ್ತಕ್ಕಂಥ ಸಂಗತಿಗಳು ಏನೇನಿದ್ದಾವೆ ಅನ್ನೋದನ್ನು ಅವ್ರಿಗೆ ಮನವರಿಕೆನೂ ಮಾಡಿದ್ರು. ಯಾವ ಎಮ್ಮೆಗಳು ಇರ್ತದೆ, ಏನು ಯಾರು ಹೆಚ್ಚು ಪೊಟೆನ್ಷಿಯಲ್ ಇದ್ದಾರೆ ಏನಂತ ಕೇಳಿದ್ರು. ಆಗ ಎಲ್ಲ ಮಾಹಿತಿಯನ್ನು ನಮಗೆ ಗೊತ್ತಿದ್ದಷ್ಟು ನಾವು ಹೇಳ್ಕೊಂಡು ಅವರು ಕೂಡ ಒಳ್ಳೇದಪ್ಪ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಹೋದರು. ಸಂಕ್ಷಿಪ್ತವಾಗಿ ಸನ್ಮಿತ್ರರಾಗಿರ್ತಕ್ಕಂಥ ಮಂಜುನಾಥ್ ಅವರು ಹೇಳಿದ್ದಾರೆ. ಅದು ಪೂರ್ವಕವಾಗಿ ನಾನು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಅವರ ಒಬ್ಬ ಅಪ್ಪಟ ಅಭಿಮಾನಿ, ಅನುಯಾಯಿ. ನಾವೆಲ್ಲ ಅವರು 69ರಲ್ಲಿ ಕಾಂಗ್ರೆಸ್ ಪಕ್ಷದ ಕನ್ವೀನರ್ ಅಂತ ಮಾಡಿದ್ರೆ ಹೊರತು ಅಧ್ಯಕ್ಷರಂತ ಮಾಡಲಿಲ್ಲ. ನಮ್ಮ ತುಮಕೂರಿಗೆ ಅವರು ಕನ್ವೀನರ್ ಆಗಿ ಆಗಮಿಸಿದಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಹೆಚ್ಚು ಸಿದ್ದರಾಮಯ್ಯ ಶಾಸಕರು ಜೊತೆಯಲ್ಲಿ ಆರ್.ಎನ್. ಪಾಟೀಲ್ ಅಂತ ಹೇಳಿ ಒಬ್ಬರು ಆ ಕಡೆ ಧಾರವಾಡದ ಕಡೆಯವರು, ಅವರು ಎಕ್ಸ್ ಹೋಮ್ ಮಿನಿಸ್ಟರ್. ಇವರು 3 ಮಂದಿನೂ ಕೂಡ ಸಂಘಟನೆಗೋಸ್ಕರ ತುಮಕೂರಿಗೆ ಬರ್ತಾರೆ. ಆಗ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಇರ್ತಾರೆ. ಸುಮ್ಮನೆ ಸಂಕ್ಷಿಪ್ತವಾಗಿ ನಮಗೂ ಅವ್ರಿಗೂ ಯಾವ ರೀತಿ ವಿಶ್ವಾಸ ಬೆಳೆಯಿತು ಅಂತಕ್ಕಂಥದ್ದು ಪೀಠಿಕೆ ಅಷ್ಟೇ. ಆಗ ಅವರು ಬಂದಾಗ ನಾವು ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು, ನಮ್ಮಲ್ಲಿ ತುಮಕೂರಲ್ಲಿ ನಾವೆಲ್ಲ ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ಆಗ ನಮ್ಮ ಕಾಲೇಜೆಲ್ಲ ಮೈಸೂರು ಯೂನಿವರ್ಸಿಟಿ. ಮೈಸೂರು ಯೂನಿವರ್ಸಿಟಿಯಲ್ಲಿ ನಮ್ಮದೆಲ್ಲ ಒಂದು ರೀತಿಯಲ್ಲಿ ಒಂದು ಹೋರಾಟದ ಮನೋಭಾವ, ಮತ್ತು ಎಲ್ಲ ಕಾಲೇಜಲ್ಲೆಲ್ಲ ಎಲೆಕ್ಷನ್ಸ್ಗಳೆಲ್ಲ ನಡೀತಾ ಇರೋದು ಎಲ್ಲನೂ ಕೂಡ ನಾವು ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಬರ್ತಾರೆ ಅಂತೇಳಿ ಅವಾಗೇನು ಯಾವೇನು ನನ್ನ ಮೊಬೈಲ್ಗಳು ಏನಿರಲಿಲ್ವಲ್ಲ. ಪತ್ರಿಕೆ, ಸಂಯುಕ್ತ ಕರ್ನಾಟಕ ಪತ್ರಿಕೆ ನಾನು ರೆಗ್ಯುಲರ್ ಆಗಿ ತರಿಸ್ತಾ ಇದ್ದೆ. ಆ ಸಂಯುಕ್ತ ಕರ್ನಾಟಕ ಪೇಪರಲ್ಲಿ ಪ್ರವಾಸ ಅಂತೇಳಿ ಒಂದು ಕಾಲಮ್ನಲ್ಲಿ ಇಂತಿಂಥವ್ರು ಇಂಥ ಕಡೆ ಪ್ರವಾಸಕ್ಕೆ ಹೋಗ್ತಾರೆ, ತುಮಕೂರಿಗೆ 11 ಗಂಟೆಗೆ
ದೇವರಾಜ ಅರಸು ಕನ್ವೀನರ್ ಮೂವ್ಮೆಂಟು ಕೂಡ. ಆದ್ದರಿಂದ ನಾವು ಸರ್ಕಾರ ಎಲ್ಲಿ ಸರ್ಕಾರದ ಅಸಿಸ್ಟೆನ್ಸನ್ನು ತೆಗೆದುಕೊಂಡಿರ್ತಾರೆ ಅಂಥ ಕಡೆ ನಾವು ಸರ್ಕಾರದಿಂದ ಅಲ್ಲಿನ ಆಡಳಿತ ಮಂಡಳಿಗೆ ನಾಮಿನೇಷನ್ ಮಾಡ್ತಕ್ಕಂಥ ಉದ್ದೇಶ ಇತ್ತು. ಇದು ಇಲ್ಲೇ ಇದ್ದಂಥದ್ದೇ, ಹೊಸದೇನಿರಲಿಲ್ಲ. ಮಧ್ಯೆ ಒಂದು ಸ್ವಲ್ಪ ದಿವಸ ವೈದ್ಯನಾಥನ್ ರಿಪೋರ್ಟನ್ನೇ ಅದು ಕೈ ಬಿಡಲಾಗಿತ್ತು. ಈಗ ಮತ್ತೆ ರೀಇಂಟ್ರಡ್ಯೂಸ್ ಮಾಡ್ತಾ ಇದ್ವಿ. ಅದನ್ನು ಇವರು ನಾನು ಒಪ್ಪೋದಿಲ್ಲ, ಇದು ಆಡಳಿತ ಮಂಡಳಿಗೆ ಅವ್ರನ್ನ ನಾಮಿನೇಟ್ ಮಾಡಿದ್ರೆ ಅಲ್ಲಿನ ಇದು ಈಕ್ವೇಷನ್ ಚೇಂಜ್ ಆಗುತ್ತೆ. ನಮ್ಮ ಉದ್ದೇಶ ಏನಂದರೆ, ಏನು ಸಹಕಾರಿ ಆಂದೋಲನ ಏನಿದೆ ಇದು ಕೆಲವು ಜನರ ಅಲ್ಲಿ ಅದು ಆಡಳಿತ ಇರ್ಬೋದು, ಅಲ್ಲಿ ಸದಸ್ಯರುಗಳು ಇರ್ಬೋದು, ಅವರೇ ಕೇಂದ್ರೀಕೃತ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಸಮುದಾಯಗಳು ಕೂಡ ಅವರಿಗೆ ಅವಕಾಶ ದೊರಕಲಿ. ಇದು ಯಾರು ಕೆಲವರ ಆಂದೋಲನ ಆಗದೆ ಇದು ಜನರ ಆಂದೋಲನ ಆಗಬೇಕು. ನಮ್ಮ ಸಹಕಾರಿ ಇಲಾಖೆ ಸಹಕಾರಿ ಮೂವ್ಮೆಂಟ್ ಅಂತಕ್ಕಂಥ ಈ ಏನಿದೆ ಸಹಕಾರಿ ಮೂವ್ಮೆಂಟ್, ಅದು ಎಲ್ಲ ಜನರು ಅದರಲ್ಲಿ ಒಳಗೊಳ್ಬೇಕು. ಯುವಕರು ಒಳಗೊಳ್ಬೇಕು, ಮಹಿಳೆಯರು ಒಳಗೊಳ್ಬೇಕು, ಮತ್ತು ಸಮಾಜದಲ್ಲಿ ಧ್ವನಿಯಿಂದ ಇರ್ತಕ್ಕಂಥ ಸಮುದಾಯದವರು ಕೂಡ ಅದರಲ್ಲಿ ಒಳಗೊಂಡಂತೆ ಹೋದಾಗ ಮಾತ್ರ ಸರ್ವರಿಗೂ ಸಮಬಾಳು ಸಮಪಾಲು ಅಂತಕ್ಕಂಥ ಏನು ಒಂದು ವಾಕ್ಯ ಇದೆ, ಆ ವಾಕ್ಯಕ್ಕೆ ಅರ್ಥ ಬರ್ತದೆ. ಅದು ಬಿಟ್ಬಿಟ್ಟು ನಾವೇ ಯಾವುದೋ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಥರ ಮಾಡಿಕೊಂಡು ನಾವು ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಆಗಬಾರ್ದು ಅಂತೇಳಿ ಇವೆಲ್ಲ ತಿದ್ದುಪಡಿಗಳನ್ನು ತರ್ತಕ್ಕಂಥ ನಾಮನಿರ್ದೇಶಕ ಸದಸ್ಯರಿಗೆ ಮತ ಹಕ್ಕು ಅಧಿಕಾರ ಇದೆ ಅಂತಕ್ಕಂಥದ್ದನ್ನು ಕೇಳ್ಪಟ್ಟು ಹೌದು. ಈಗ ಅವನು ಬರೆದ ಮೇಲೆ ಬೋರ್ಡಲ್ಲಿ ಅವನು ಯಾವ್ದಾದ್ರು ಸಬ್ಜೆಕ್ಟ್ ಬಗ್ಗೆ ವೋಟ್ ಹಾಕೋದಕ್ಕೆ ಅಧಿಕಾರ ಇಲ್ಲದೆ ಇದ್ರೆ ಅವನಿಗೆ ಏನು ವೇಟೇಜ್ ಇರ್ತದೆ? ಇಲ್ಲ, ನಾವು ನಾಮಿನೇಷನ್ ಮಾಡಿ ಆ ಬೋರ್ಡ್ನಲ್ಲಿ ಅವನ ಲೆಕ್ಕಕ್ಕಿಲ್ದಂಗೆ ಮಾಡಿದ್ರೆ ಅವನಿಗೆ ಮಾಡದೇ ಇದ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಮಾಡಿ ಅವನ ಗೌರವ ನಾವೇ ಕಳೆದಂಗೆ ಆಗ್ಬೋದು. ಆ ದೃಷ್ಟಿಯಿಂದ ಇರಬೇಕು ಅಂತ ಸಮಾನವಾಗಿ ಆಡಳಿತ ಮಂಡಳಿ ಅಲ್ಲದೆ ವಿಷಯದ ಬಗ್ಗೆ ಅವರು ತಮ್ಮ ಅಭಿಪ್ರಾಯ ಹೇಳ್ಬೇಕು. ಅಭಿಪ್ರಾಯನ ಎಲ್ರಿಗೂ ಒಪ್ಪಿಸ್ಬೇಕು. ಒಂದು ಪಕ್ಷ ಏನಾದರೂ ಮತಭೇದ ಬಂದಾಗ ಅವರು ಮತ ಚಲಾಯಿಸುವಂಥ ಅಧಿಕಾರ ಇರಬೇಕು. ಅಧಿಕಾರ ಇಲ್ಲದೆ ಇದ್ರೆ ಅವ್ರಿಗೆ ಯಾರು ಕಿಮ್ಮತ್ ಇರ್ತದೆ? ನಮ್ಮ ಬೋರ್ಡ್ಗಳಲ್ಲಿ ಕಿಮ್ಮತ್ ಕ್ಷೇತ್ರಗಳನ್ನು ಉದಾಹರಣೆ ಇಟ್ಕೊಂಡು ಬಾಕಿ ಈಗ ಅಸೆಂಬ್ಲಿಗೆ ನಾಮಿನೇಷನ್ ಆಯ್ತಾ ಇಲ್ಲಪ್ಪ? ಕ್ರಿಶ್ಚಿಯನ್ಸ್ಗೆ ಲೋಕಸಭೆಲಿ ಆಯ್ತಾ ಇಲ್ಲಪ್ಪ? ಎಲ್ಲಿಲ್ಲ? ಮುನ್ಸಿಪಾಲ್ಟಿಲಿ ಇಲ್ವಾ? ಮುನ್ಸಿಪಾಲ್ಟಿಲಿ ಇಲ್ವಾ? ಕಾರ್ಪೊರೇಷನ್ ಅಲ್ಲಿ ಇಲ್ವಾ? ಎಲ್ಲಿಲ್ಲ ಹೇಳಿ ನೋಡಿ. ಎಲ್ಲ ಕ್ಷೇತ್ರದಾಗ ಇಲ್ಲೇ ಆಗಿರ್ಬಾರ್ದು. ಅಲ್ಲ, ಏನೇ ಇರಲಿ, ನಾನು ಹೇಳೋದು ಸದುದ್ದೇಶ ನಮ್ದು ಇಷ್ಟೇ. ಸಹಕಾರಿ ಆಂದೋಲನ ಇದು ಜನರ ಆಂದೋಲನ ಆಗಬೇಕು. ಈ ಜನರ ಆಂದೋಲನ ಆಗಬೇಕಾದ್ರೆ ಯಾವುದೆಲ್ಲ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿದ್ದಾವೆ ಅದಕ್ಕೂ ಕೂಡ ಅವಕಾಶ ದೊರಕಬೇಕು ಅಂತಕ್ಕಂಥ ಉದ್ದೇಶ ಬಿಟ್ಟರೆ ನಾವೇನೆಲ್ಲೋ ಅದಕ್ಕೆ ಅಧ್ಯಕ್ಷ ಆಗಬೇಕು, ನಾನು ಸ್ವಾರ್ಥದ್ದೇನಲ್ಲ. ಮುಖ್ಯವಾಗಿ ಕೇಳಲ್ಪಟ್ಟಾಗ ಈಗ ಮೈಸೂರು ಜಿಲ್ಲೆ MDCC ಬ್ಯಾಂಕಿನ ಎಲೆಕ್ಷನ್ಸ್ ಇನ್ನೂ ಆಗಿಲ್ಲ, ಅದರದ್ದೇ ನಾಮಿನೇಷನ್ಸ್ ಈಗ ಆಗ್ತಾ ಇದೆ. ಇದರಲ್ಲಿ ಕೆಲವೊಂದು ನಡೀತಾ ಇದೆ ಅಂತ MDCC ಚುನಾವಣೆದೇನಾಗಿದೆ, ಒಂದು ಲೋಕಸಭಾ ಚುನಾವಣೆಗಳು ಇವತ್ತಿನ ಕಾರ್ಯಚಟುವಟಿಕೆ ಒಪ್ಪಂದವಾಗಿ 75ನೇ ವರ್ಷ ತಮಗೆ ನಮ್ಮ ಸಹೋದ್ಯೋಗಿಗಳಿಂದ, ಯಾಕೆಂದರೆ ಮುಂದೆ ಇದರಲ್ಲಿ ಹೊಸ ಯಂಗ್ಸ್ಟರ್ಸ್ ಬರಲಿ. ನಾವೇ ಅಂದರೆ ರಾಜಕಾರಣದಲ್ಲಿ ಇರ್ತೇನೆ, ಸಕ್ರಿಯವಾಗೂ ಇರ್ತೇನೆ. ಅದೇ ಚುನಾವಣೆ ಸ್ಪರ್ಧೆ ಮಾಡೋದು ಬೇಡ, ಹೊಸಬರಿಗೆ ಅವಕಾಶ, ಯುವಕರಿಗೆ. ಚುನಾವಣೆ ರಾಜಕಾರಣ, ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ. ಸಹಕಾರಿ ಆಂದೋಲನದಲ್ಲಿ ಇರ್ತೀನಿ. ಸಹಕಾರಿ ಚುನಾವಣೆ ಎಲ್ಲರಲ್ಲೂ ನಾನು ಸಹಕಾರಿ ಚುನಾವಣೆಗಳನ್ನು ಮಾಡ್ತೀನಿ. ಬೇರೆ ರಾಜಕೀಯದಲ್ಲೂ ಕೂಡ ಸಕ್ರಿಯವಾಗಿರ್ತೇನೆ. ಬಟ್ ರಾಜಕೀಯದಲ್ಲಿ ಆ ಚುನಾವಣೆಗಳಿಗೆ ಹೋಗಬಾರ್ದು ಅಂತಕ್ಕಂಥ, ಯಾಕೆಂದರೆ ನನಗೆ ಗೊತ್ತಾಗ್ತದೆ ಒಮ್ಮೊಮ್ಮೆ ನಮ್ಮ ವೀಕ್ನೆಸ್ ಏನು ಅಂತೇಳಿ. ಮೊದಲು ನಾನು ಕೆಲಸ ಮಾಡ್ತಕ್ಕಂಥದ್ದು, ಈಗ ನಾನು ಕೆಲಸ ಮಾಡೋ ಪ್ರಯತ್ನ ಮಾಡಿದಾಗ ನಮಗೆ ಈ ಏಜ್ ರಿಲೇಟೆಡ್ ಡಿಫಿಷಿಯನ್ಸೀಸ್ ಎಲ್ಲ ಇರ್ತವೆ. ನಾವು ಎಷ್ಟು ವರ್ಷ ಈಗ ಇದು 2.5 ವರ್ಷ ನಾವು ಸಮಗ್ರವಾಗಿ ಸಹಕಾರಿ ಇಲಾಖೆ ಇದು ಕೆಲವೇ ಪಟ್ಟಭದ್ರರ ಹಿಡಿತದಿಂದ ಮುಕ್ತಗೊಳಿಸಬೇಕು ಅಂತ ಹೇಳಿ ಬಹಳಷ್ಟು ತಿದ್ದುಪಡಿಗಳನ್ನು 2 ಸದನಗಳಲ್ಲಿ ಅದನ್ನು ಮಂಜೂರಾತಿ ಪಡೆದು ನಾವು ಗೌರವಾನ್ವಿತ ರಾಜ್ಯಪಾಲರಿಗೆ ಅವರ ಒಂದು ಅನುಮತಿಗೆ ಕಳಿಸ್ಕೊಟ್ಟಿದ್ದು.
2-3 ಬಾರಿ ಅವರು ಕೆಲವು ವಿವರಗಳನ್ನು ಕೇಳಿ ವಾಪಸ್ ಸರ್ಕಾರ ಕಳಿಸಿದ್ರು. ನಾವು ಅದಕ್ಕೆಲ್ಲವೂ ಕೂಡ ಸಮಂಜಸವಾದಂತಹ ಸಮಜಾಯಿಷಿಯನ್ನು ನೀಡಿ ವಾಪಸ್ಸು ಕೂಡ ನಾವು ಅಲ್ಲಿ ಕಳಿಸಿದ್ವಿ. ಈಗ ಇತ್ತೀಚಿನ 2-3 ದಿವಸದಲ್ಲಿ ಗೌರವಾನ್ವಿತ ರಾಜ್ಯಪಾಲರು ಇದು ಕೇಂದ್ರಕ್ಕೆ ಕಳಿಸ್ಕೊಡಿ ಅಂತ ಹೇಳಿ ವಾಪಸ್ಸು ಮತ್ತೆ ಸರ್ಕಾರ ಕೊಟ್ಟರು. ನನಗೆ ಆಶ್ಚರ್ಯ ಏನಪ್ಪ ಅಂತ ಹೇಳಿದ್ರೆ, ಈ ಕೋಆಪರೇಟಿವ್ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1959 ಇದು ದಟ್ ಇಸ್ ಎ ಸ್ಟೇಟ್ ಆಕ್ಟ್. ಮತ್ತೆ ಕೋಆಪರೇಷನ್ ಇಸ್ ಆಲ್ಸೋ ಎ ಸ್ಟೇಟ್ ಸಬ್ಜೆಕ್ಟ್. ಎಲ್ರಿಗೂ ಗೊತ್ತಿದೆ. ಈಗ ಮಲ್ಟಿ ಸ್ಟೇಟ್ ಆಕ್ಟ್ ಏನಿದೆ ಕೋಆಪರೇಟಿವ್, ಅದು ದಟ್ ಈಸ್ ವಿತ್ ದಿಸ್ ಸೆಂಟ್ರಲ್ ಗವರ್ಮೆಂಟ್. ಅದು ಅವ್ರ ಆಕ್ಟು ಅವ್ರ ಅಮೆಂಡ್ಮೆಂಟ್, ಅದಕ್ಕೆ ಅವ್ರದ್ದೇನು ಸೆಟ್ ಆಫ್ ಪ್ರೊಸೀಜರ್ ಇದೆ, ಅದನ್ನು ದೇ ವಿಲ್ ಫಾಲೋ. Wherein this act is concerned, that is entirely in the state government domain. ನಮ್ಮ ರಾಜ್ಯದ ಜನರ ನಿರೀಕ್ಷೆಗಳು ಏನಿದ್ದಾವೆ, ನಿರೀಕ್ಷೆಗೆ ತಕ್ಕಂತೆ ನಾವು ಅದನ್ನು ತಿದ್ದುಪಡಿ ಮಾಡ್ತಕ್ಕಂಥ ಆ ತಿದ್ದುಪಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡು ಕಡೆನೂ ಕೂಡ ನಾವೊಂದು ಮಸೂದೆ ತಿದ್ದುಪಡಿಯನ್ನು ನಾವು ಮಂಜೂರಾತಿ ಮಾಡಿ ಇವರ ಒಂದು ಒಪ್ಪಿಗೆಗೆ ಕಳಿಸಿದಂಥ ಹಿನ್ನೆಲೆಯಲ್ಲಿ ಅವರು ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಶಿಫಾರಸು ಮಾಡಿರೋದು ಅದು ನಿಯಮ ಬಾಹಿರ ಅಂತ ಹೇಳಿ ನಾನು ಅದು ಕೂಡ ಭಾವಿಸಿದ್ದೇನೆ. ಆದಾಗ್ಯೂ ಕೂಡ ಮತ್ತೊಮ್ಮೆ ನಾವು ಗೌರವಾನ್ವಿತ ರಾಜ್ಯಪಾಲರಿಗೆ 1-2 ದಿವಸದಲ್ಲಿ ಮತ್ತೆ ನಾವು ರೀಸಬ್ಮಿಟ್ ಮಾಡ್ತಕ್ಕಂಥ ಪ್ರಯತ್ನ ಕೂಡ ನಾವು ಮಾಡ್ತೇವೆ. ಅದರಲ್ಲಿ ಅವರು ಹೆಚ್ಚು ಆಕ್ಷೇಪಣೆ ತೆಗಿತಕ್ಕಂಥದ್ದು ಏನು SC/STಗಳಿಗೆ ರಿಸರ್ವೇಷನ್ ಮಾಡ್ತೀವಿ ನಾವು, ಆ ರಿಸರ್ವ್ಡ್ ಕ್ಯಾಂಡಿಡೇಟನ್ನ ನಾವು ನಾಮಿನೇಷನ್ ಮಾಡ್ತೀವಿ ಗವರ್ನಮೆಂಟಿಂದ, ಅಸಿಸ್ಟೆಡ್ ಸೊಸೈಟಿಗೆ ಮಾತ್ರ ಮಾಡೋದು. ಏನು ಸರ್ಕಾರದಿಂದ ಯಾವುದೆಲ್ಲ ಅನುಕೂಲ ಪಡೆದಿದ್ದಾರೆ ಅಂಥ ಸಂಸ್ಥೆಗಳಿಗೆ ನಾವು ನಾಮಿನೇಷನ್ ಮಾಡ್ತೇವೆ. ಎಲ್ಲ ಸೊಸೈಟಿಗೂ ಮಾಡೋದಿಲ್ಲ. ಈಗ ಬೇರೆ 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 ಭಾಗಗಳಲ್ಲಿ ಅವ್ರದ್ದೇ ಆದಂಥ ಒಂದು ಸಂಸ್ಥೆಗಳು ಕಟ್ಟಿರ್ತಾರೆ, ಅವರ ಶ್ರಮ ಅಲ್ಲಿ ನಾವು ಇಂಟರ್ಫಿಯರ್ ಮಾಡ್ತೀವಿ. ಯಾಕೆಂದರೆ ಇಟ್ ಈಸ್ ಕೋಆಪರೇಟಿವ್ ಮೂವ್ಮೆಂಟ್ ಈಸ್ ಎ ಮೆಂಬರ್ಡ್ ಇದ್ದಾರೆ. ನಮ್ಮಲ್ಲಿ ವಿವಿಧ ಸಮುದಾಯ ಅಂದರೆ ಇಂಥ ಒಂದು 20 ಸಮುದಾಯಗಳು ಅಧ್ಯಕ್ಷಗಳಿದ್ದಾರೆ. ಅವರು ಜಾತ್ಯತೀತ ವೇದಿಕೆ ಅಂತ ಹೇಳಿ ಒಂದಿದೆ. ಮತ್ತು ಅವರವ್ರ ಸಮುದಾಯದ ಅಂತ ಅವರವರೇ ಒಂದೊಂದು ಆರ್ಗನೈಸೇಷನ್, ಜಿಲ್ಲಾ ಸಂಘ, ತಾಲೂಕು ಸಂಘ, ಈ ರೀತಿ ಎಲ್ಲ ಕಡೆ ನಮ್ಮಲ್ಲಿದೆ. ನಮ್ಮ ದೊಡ್ಡ ಜಿಲ್ಲೆ 10 ತಾಲೂಕು. ಒಂದು ಕಾಲದಲ್ಲಿ 200 ಅಸೆಂಬ್ಲಿ ಇತ್ತು, ಈಗ 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ. ಬೆಳಗಾವಿ ಮತ್ತು ಬಿಟ್ಟರೆ ನೆಕ್ಸ್ಟ್ ಗುಲ್ಬರ್ಗ ನಾವೇನೇ ದೊಡ್ಡವರಿರೋದು, ದೊಡ್ಡ ಜಿಲ್ಲೆ, ಅದು ದೊಡ್ಡವರು. ಅಲ್ಲಿ ಈ ಒಂದು ಸಂಘಟನೆಗಳು ಏನಿದ್ದಾವೆ, ಈ ಸಂಘಟನೆಗಳು ರಾಜಕೀಯದಲ್ಲಿ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ. ಯಾವುದೇ ಚುನಾವಣೆ ಬಂದರೆ, ಪಾರ್ಲಿಮೆಂಟ್ ಇರಲಿ, ಅಸೆಂಬ್ಲಿ ಇರಲಿ, ಅವ್ರದ್ದು ಅಜೆಂಡಾ ಅವರೇನು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಜೊತೆ ಇಲ್ಲ. ಅವರು ಯಾವುದೇ ಒಂದು ತಾಲೂಕಲ್ಲಿ ಯಾವುದೇ ಪಾರ್ಟಿನಲ್ಲಿ ಹಿಂದುಳಿದವರು ಎಲೆಕ್ಷನ್ ನಿಂತರೆ ಅವ್ರ ಪರವಾಗಿ ಅವರು ಕೆಲಸ ಮಾಡ್ತಾರೆ. ನಮ್ಮನ್ನು ಕೇಳಲ್ಲ, ಯಾರಿಗೂ ಕೇಳಲ್ಲ. ಅವರುಗಳು ಎಲ್ಲರೂ ಆ ಥರ ಸಿದ್ಧಾಂತ. ಅವರಿಗೆ ಪಕ್ಷ ಏನಿಲ್ಲ, ಯಾವುದೇ ಪಕ್ಷಕ್ಕೆ ಅವರು ಕಮಿಟ್ಮೆಂಟ್ ಏನಿಲ್ಲ. ಅವ್ರದ್ದು ಕಮಿಟ್ಮೆಂಟ್ ಏನಪ್ಪ ಅಂದರೆ, ಯಾವುದೇ ಪಕ್ಷದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಹಿಂದುಳಿದವರು ಸ್ಪರ್ಧೆ ಮಾಡಿದರೆ ಅವ್ರ ಪರವಾಗಿ ಹೋಗಿ ಆ ಹಿಂದುಳಿದ ಮತಗಳನ್ನು ಕೊಡಿಸ್ತಕ್ಕಂಥ ಪ್ರಯತ್ನ ಅವರು ಪ್ರಾಮಾಣಿಕವಾಗಿ ಯಾರಿಗೂ ಕೇಳೋದು ಇಲ್ಲ, ಯಾರಿಗೂ ಕೂಡ ಹೇಳೋದಿಲ್ಲ. ಅವರು ಮಾಡ್ತಕ್ಕಂಥ ಒಂದು ನೀತಿ ಮತ್ತು ಕಾರ್ಯಚಟುವಟಿಕೆಗಳನ್ನು ಮೊದಲಿಂದಲೂ ಮಾಡ್ಕೊಂಡು ಬರ್ತಾರೆ. ಅವರು ಒಮ್ಮೆ ಹಿಂಗೆ ನಾನು ಇಲ್ಲಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ, ಸರ್ ನಾವೊಂದ್ಸರಿ ಬರ್ತೀವಿ ಅಂತ ಹೇಳ್ತಾ ಇದ್ದೆ. ಆಯ್ತಪ್ಪ ಅಂತ ಹೇಳಿದ್ದೆ. ಈಗ ನನಗೆ 75 ವರ್ಷ ಬಂದಿದ್ದೇನೆ. ಸುಮಾರು ಒಂದು 45 ವರ್ಷ ರಾಜಕಾರಣ ಮಾಡಿದ್ದೀನಿ. ಈ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮ ಮೊನ್ನೆ 13ನೇ ತಾರೀಕು ಇತ್ತು, ತುಮಕೂರಿನಲ್ಲಿ ಒಂದು ಪುಸ್ತಕದ ಕೂಡ ಬಿಡುಗಡೆ ಸಮಾರಂಭ ಇತ್ತು. ಈ ಯುದ್ಧ ಇದ್ದಂಥ ಸಂದರ್ಭದಲ್ಲಿ ನಾವು ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದು. ಯಾಕಂದರೆ ಗಡಿನಲ್ಲಿ ಯೋಧರು ಕೂಡ ಹಸುನಿಟ್ಟಿರ್ತಾರೆ, ಮತ್ತು ಸಾಮಾನ್ಯ ಜನರು ಕೂಡ ಅಲ್ಲಿ ಪ್ರಾಣವನ್ನು ತೆತ್ತಕ್ಕಂಥ ಸಂದರ್ಭದಲ್ಲಿ ನಾವಿಲ್ಲಿ ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದು ಸಾಧು ಅಲ್ಲ ಅಂತೇಳಿ ಅದನ್ನು ಮುಂದಿನ ತಿಂಗಳು 21ನೇ ತಾರೀಕು ಆ ಕಾರ್ಯಕ್ರಮ ಜರುಗುತ್ತೆ. ಮತ್ತು ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲ ಹಿರಿಯರು ಕೂಡ ಪಕ್ಷಾತೀತವಾಗಿ ನಿಂತ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಸಂದರ್ಭ ಇದೆ.
ಈ ಮಧ್ಯೆ ಎಲ್ಲ ಇವರು ಕೂಡ ನಾವು ಈ ಒಂದು 75 ವರ್ಷ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನೀವು ಎಲ್ಲ ಕೂಡಿ ದೇವರಾಜ ಅರಸರ ಊರಿಗೆ ಹೋಗಿ ಅವರ ಆಶೀರ್ವಾದವನ್ನು ಪಡ್ಕೋಬೇಕು ಅಂತಕ್ಕಂಥ ಆ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅವರು ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಬೆಳಿಗ್ಗೆನೆ ಹೋಗಿ ದರ್ಶನ ಮಾಡಿ ಈಗ ಅವರು ಇಲ್ಲಿ ಬರ್ತಿದ್ದಾರೆ. ಇಲ್ಲಿಂದ ನಾವು ಅವ್ರ ಜೊತೆ ನಮ್ಮ ಕಲ್ಲಳ್ಳಿಗೆ ಹೋಗಿ ಅವರ ಆಶೀರ್ವಾದ ಧೈರ್ಯವಂತ ಕಡೆಯ ನಿಮ್ಮಂಥ ರಾಜಕಾರಣಕ್ಕೆ ಬರ್ಬೇಕು ಕಣೆ. ನೀವೆಲ್ಲ ರಾಜಕಾರಣಕ್ಕೆ ಬಂದು ಧೈರ್ಯವಾಗಿ ಸತ್ಯ ಹೇಳಬೇಕು. ಮತ್ತು ಬಡವರಿಗೆ ಯಾವುದೇ ಜಾತಿಯವರಾಗಲಿ ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ. ಬಡವರ ಪರವಾಗಿ ನಿಮ್ಮ ಸಹಾನುಭೂತಿ ನಿಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು. ಆ ಥರ ಮಾಡಿದ್ರೆ ನಿನಗೆ ದೇವರು ಕೂಡ ಸಹಾಯ ಮಾಡ್ತಾನೆ ಅಂತೇಳಿ ಈ ರೀತಿ ಕೂತಾಗ ಒಮ್ಮೊಮ್ಮೆ ಯಾವಾಗಲೂ ಆರಾಮಾಗಿರೋವಾಗ ಹೇಳೋದು. ನಾವು ಅದೇ ರೀತಿ ನಾವು ಯಾವತ್ತೂ ಯಾವುದೋ ಒಂದು ಜಾತಿ ಪರವಾಗಿ ನಾವು ಕೆಲಸ ಮಾಡೋಣ. ಎಲ್ಲ ಜಾತಿಲಿರ್ತಕ್ಕಂಥ ಬಡವರ ಪರವಾಗಿ ಅವರ ಒಂದು ಅಭ್ಯುದಯಕ್ಕೆ ಶ್ರಮಿಸಿದಂಥ ಒಂದು ಮನಸ್ಥಿತಿ ನಮ್ಮನ್ನು ಬಂದಿದೆ ಅಂದರೆ ಅದಕ್ಕೆ ಅರಸರೇ ಕಾರಣ. ಹಾಗಾಗಿ ನಾನು ಯಾವುದೇ ಒಂದು ಚುನಾವಣೆಗೆ ಅರ್ಜಿ ಹಾಕಲಿ, ಇವತ್ತು ನೆನ್ನೆ ಮೊನ್ನೆ ಮೊದಲಿಂದಲೂ ಕೂಡ ನಾನು ಯಾವುದೇ ಒಂದು ಚುನಾವಣೆಗೆ ಅರ್ಜಿ ಹಾಕೋದಕ್ಕಿಂತ ಮುಂಚಿತವಾಗಿ ಬಂದು ಅವರ ಒಂದು ಏನು ಸಮಾಧಿಯಿಂದ ಕರಿತೀವಿ ಅಲ್ಲಿ ಬೇರೆ ಹೊರಡಿಸ್ತಾರೆ ಜಾಗಕ್ಕೆ ಅವ್ರ ಮನೆಗೆ ಹೋಗಿ ನಮಗೆ ಗೌರವ ಸಮರ್ಪಣೆ ಮಾಡಿ, ನೀ ಮಾರಾಯ ದೊಡ್ಡ ಮನುಷ್ಯ ನಮಗೆಲ್ಲ ಒಂದು ಎಲೆಕ್ಷನ್ ನಿಲ್ಲುವಷ್ಟು ಧೈರ್ಯ ಶಕ್ತಿ ಕೊಟ್ಟು ಹೋಗಿದ್ದೀರಪ್ಪ, ನಾವು ನಿಲ್ತಾ ಇದ್ದೀನಿ ಚುನಾವಣೆಗೆ, ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಆನಂತರ ಹೋಗಿ ಅರ್ಜಿ ಹಾಕ್ತಕ್ಕಂಥ ಪರಿಪಾಠ ಇಲ್ಲಿಂದ ತನಕ ಇಟ್ಕೊಂಡಿದ್ದೆ. ಆ ಹಿನ್ನೆಲೆಯಲ್ಲಿ ನಾನು ಬರ್ತಾ ಇದ್ದಂಥದ್ದು ಇವತ್ತು ಬಂದಿರತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಫಿನಾನ್ಷಿಯಲ್ ಫ್ರಾಡ್ಸ್ಗೆ 128A ಅಂತೇಳಿ ನಮ್ಮಲ್ಲಿ ಪ್ರೊವಿಷನ್ ಇತ್ತು. 128A ಈ ವೈದ್ಯನಾಥನ್ ಕಮಿಟಿ ಅವ್ರು ಏನು ಮಾಡೋರು ಅಂತ ಹೇಳಿದ್ರೆ, ಅವರು ಈ ಯಾವ್ಯಾವುದು ವೀಕ್ ಸೊಸೈಟೀಸ್ ಇದ್ದಾವೆ ಅದಕ್ಕೆ ಹೆಲ್ಪ್ ಮಾಡಬೇಕು ಅಂತೇಳಿ ಆಲ್ ಇಂಡಿಯಾ ಲೆವೆಲಲ್ಲಿ ಒಂದು ಕಮಿಟಿ ವೈದ್ಯನಾಥನ್ ಅಧ್ಯಕ್ಷತೆಯಲ್ಲಿ ಮಾಡಬೇಕು. ಅವರು ಒಂದು ರಿಪೋರ್ಟ್ ಕೊಡ್ತಾರೆ. ಇದುವರೆಗೆ ಅಕ್ಯುಮುಲೇಟೆಡ್ ಲಾಸ್ ಏನಿದೆ, ಮಿಸ್ಅಪ್ರೋಪ್ರಿಯೇಷನ್ ಯಾವುದೆಲ್ಲ ಇದ್ದಾವೆ ಅದನ್ನೆಲ್ಲ ಅವರು 80% ಅವ್ರು ಕೊಡೋದು, 20% ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಡೋದು. ಆ ಹಣ ಬಂದಾದ್ಮೇಲೆ ಇವು ವಯಬಲ್ ಆಗಿ ಕೆಲಸ ಮಾಡಬೇಕು ಅಂತೇಳಿ ABC ಅಂತ ಕ್ಲಾಸಿಫೈ ಮಾಡ್ತಾರೆ. A ಅಂದರೆ ಚೆನ್ನಾಗಿರುವಂಥದ್ದು, B ಅಂದರೆ ಸ್ವಲ್ಪ, C ಅಂದರೆ ವರ್ಸ್ಟ್ ಇರುವಂಥದ್ದು ಸಿಚುವೇಶನ್. ಅದನ್ನು ಒಪ್ಕೊಂಡು ಆ ದುಡ್ಡು ತಗೊಳ್ಳೋಕ್ಕೋಸ್ಕರ ಈ 128A ತೆಗಿಬೇಕು ಅಂತೇಳಿ ಅವರು ಪ್ರೀ ಕಂಡೀಷನ್ ಸರಿ. ಆಗ ನಾವು ದುಡ್ಡು ಬರಲಿ ಅಂತ ಹೇಳಿ ನಾವು ಆ ಪ್ರೀ ಕಂಡೀಷನ್ಗೆ ಒಪ್ಕೊಂಡು 128A ಇದ್ದದ್ದನ್ನು ಅಬಾಲಿಷ್ ಮಾಡಬೇಕು. ಅದು 128A ಅಂದರೆ ಇಟ್ ಈಸ್ ಅ ಕಾಮನ್ ಕೇಡರ್ ಅಥಾರಿಟಿ. ಆ ಕಾಮನ್ ಕೇಡರ್ ಅಥಾರಿಟಿಲಿ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ DCC ಬ್ಯಾಂಕ್ ಅಧ್ಯಕ್ಷ ಇರ್ತಾನೆ, ಡೆಪ್ಟಿ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟೀಸ್ ಏನಿರ್ತಾನೆ ಅವನಿರ್ತಾನೆ, ಮತ್ತು ಅಲ್ಲಿನ MD ಇರ್ತಾನೆ. ಅದು ಯಾವುದಾದ್ರೂ ಈ ಥರ ಸೊಸೈಟಿಗಳಲ್ಲಿ ಮಿಸ್ಅಪ್ರೋಪ್ರಿಯೇಷನ್ ಬಂದರೆ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳೋಕ್ಕೂ ಈಗ ಅಧಿಕಾರ ಇರ್ತದೆ. ಇವತ್ತಿನ ಕಾನೂನಲ್ಲಿ ಕ್ರಮ ತಗೊಳ್ಳೋರು ಯಾರಪ್ಪ ಅಂದರೆ ಅಲ್ಲಿ ಬೋರ್ಡ್ ಅಷ್ಟೇ. ಆ ಬೋರ್ಡ್ನವರೇ ಅವ್ರಿಗೆ ಜೊತೆ ಆಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಅದನ್ನು ನೋಡಿಕೊಂಡು ನಾನು ಬಂದ ಮೇಲೆ ಅದು 128A ರೀಇಂಟ್ರೊಡ್ಯೂಸ್ ಮಾಡಿದ್ರು. ಈಗ CCA ಕಾಮನ್ ಕೇಡರ್ ಅದನ್ನು ಅದೇ ರೀತಿ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಿದರೆ, ಚಾಲ್ತಿನಲ್ಲೂ ಇದೆ. ಅಪಾಯಿಂಟ್ಮೆಂಟ್ ಮಾಡೋರು ಕಾಮನ್ ಕೇಡರ್ ಅಥಾರಿಟಿ ಅವರೇ, ಅವ್ರ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಳ್ಳೋರು ಅವರೇ ಇರ್ತಾರೆ. ಇವತ್ತಿನ ಇದರಲ್ಲಿ ಈ ಕೋಟಿಗಟ್ಟಲೆ ಹಣ ಕೊಡೋ ಇನ್ಸ್ಟಿಟ್ಯೂಷನ್ ಬ್ಯಾಂಕ್ನವರು, ಅಲ್ಲಿ ಕಂಟ್ರೋಲ್ ಎಲ್ಲ ಅವರ ಮ್ಯಾನೇಜ್ಮೆಂಟು, ಸೊಸೈಟಿ ಮ್ಯಾನೇಜ್ಮೆಂಟ್ಗೆ ಅಂತೇಳಿ ಇರ್ತಕ್ಕಂಥದ್ದು ಕಾನೂನು ಇದೆ. ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಕಾಮನ್ ಕೇಡರ್ ಅಥಾರಿಟಿ ದಟ್ ಈಸ್ 128 ರೀಇಂಟ್ರೊಡ್ಯೂಸ್ ಮಾಡಿ ಗವರ್ನರ್ ಕಳಿಸ್ತೀನಿ. ಗವರ್ನರು ಕೂಡ ಅದಕ್ಕೆ ಅಸೆಂಟ್ ಕೊಟ್ಟಿದ್ದಾರೆ. ನಾವು ನೋಟಿಫೈ ಮಾಡಬೇಕು ಅನ್ನೋವಾಗ ಈ ಸೌತ್ ಕನ್ನಡ ಕಡೆಯವರು ಸೆಕ್ರೆಟರಿಗಳು ಹೋಗಿ ಆ ಎಂಟೈರ್ ಲೆಜಿಸ್ಲೇಷನ್ನೇ ಸ್ಕ್ವಾಶ್ ಮಾಡಿಸಿದ್ರು. ನಾವು ರಿಟ್ ಅಪೀಲು ಕೂಡ ಹಾಕಿದ್ದೀವಿ. ರಿಟ್ ಅಪೀಲ್ನಲ್ಲಿ ಬೇರೆ ಬೇರೆ ಬ್ಯಾಂಕ್ನವರು ನಾವೆಲ್ಲ ಕೋಟಿಗಟ್ಟಲೆ ಅಡ್ವಾನ್ಸ್ ಮಾಡ್ತಿದ್ರು ಸೊಸೈಟಿ, ಅಲ್ಲಿ ಈ ಥರ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹಣ ನಾವು ಕೊಡೋದಿಲ್ಲ ಮುಂದೆ ಹಾಗೆ ಹೀಗೆ ಅಂತೇಳಿ ಎಲ್ಲರೂ ಕೂಡ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕೊಂಡು ರಿಟ್ ಅಪೀಲಲ್ಲಿದ್ದಾರೆ. ಮೊನ್ನೆ ಫೈನಲ್ ಆರ್ಗ್ಯುಮೆಂಟ್ ಆಗಿದೆ. ಈಗ ಕೋರ್ಟ್ ರಜಾ ಇದೆ, ರಿಓಪನ್ ಆದ ಕೂಡಲೇ ಅದೊಂದು ಜೂನ್ 2ಕ್ಕೆ ನಮ್ಮ 5ಕ್ಕೇನೋ ಅದು ಲಿಸ್ಟ್ ಆಗಿದೆ.
ಆದಷ್ಟು ಜಾಗ್ರತೆ ಮುಂದಿನ ತಿಂಗಳಲ್ಲಿ ಅದಕ್ಕೆ ಒಂದು ಕಾರ್ಯಕಲ್ಪ ಮಾಡ್ತೇವೆ. ಧರ್ಮಪುರದ ಸರ್ ಹಾ? ಧರ್ಮಾಪುರ ಒಂದು ಪುಟ್ಮೋದಮ್ ಅಂತ ಅವರು ಸತ್ತೋಗಿರ್ತಾರೆ. ಅವ್ರ ಬೆಟ್ಟು ಉಪಯೋಗಿಸಿದೆ 2 ಲಕ್ಷ ತಗೊಂಡಿದ್ದ ಸಾಲ. ನಾವೆಲ್ಲ ಹೋಗಿ ಗಲಾಟೆ ಮಾಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ, ಬಂದು ನಮ್ಮ ಅಣ್ಣನ ಮೇಲೆಲ್ಲ FIR ಮಾಡಿದ್ರು. ಅವ್ರು ಇನ್ನೊಬ್ಬ ಜೊತೆ ಬಂದವ್ರಿಗೆ ಸೆಕ್ರೆಟರಿಗೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡಿಸಿದ್ರು. ಹಿಂದಿನ ಸೆಕ್ರೆಟರಿ ನಾರಾಯಣ ಈ ಥರ ಎಲ್ಲ ಆಗಿದೆ ಸರ್. ನಮ್ಮದೇ ಸ್ವಂತ ಈಗ ಅದು ಸ್ಪಂದಿಸಿದ್ರೆ ಯಾರಿಗಾದ್ರು ನಮ್ಮ ಇಲಾಖೆಗೆಲ್ಲ ಬರ್ದಿದ್ದೀರಾ? ಎಲ್ಲ ಬರ್ತದೆ ಸರ್. ಏನಾಗಿದೆ? ಎನ್ಕ್ವೈರಿ ಆಗ್ತಾ ಇದೆ. ಈಗ ಅವ್ರದ್ದು ಆಸ್ತಿನ ಮುಟ್ಟುಗೋಲಾಗಿ ಮಾಡಿದ್ದಾರೆ ಸರ್. 60 ಜನ ಯಾರು ಕರೀಲಿ? ಆಳಕ್ಕೆ ಹೋದ್ರೆ ಮತ್ತೆ ತಾಲೂಕಲ್ಲಿ 7 ಸೊಸೈಟಿಗಳಲ್ಲಿ 4 ಕೋಟಿ 82 ಲಕ್ಷ. ಈಗ ನಿರ್ದಿಷ್ಟವಾಗಿ ನನ್ನ ಗಮನಕ್ಕೆ ಬಂದರೆ ನಾನು ಅದನ್ನು ತೀವ್ರವಾಗಿ ಪರಿಗಣಿಸಿ ನಾನು 64 ಎನ್ಕ್ವೈರಿನೂ 65 ಎನ್ಕ್ವೈರಿನೂ ಮಾಡ್ತೇನೆ. ಕ್ರಿಮಿನಲ್ ಕೇಸ್ ಕೂಡ ಹಾಕಿಸ್ತೇನೆ. 12 ಸೊಸೈಟಿಗಳು ಮಾತ್ರ ಇದೆಲ್ಲ ಹೈಕೋರ್ಟಲ್ಲಿ ಹೋಗಿ ಎಲಿಜಿಬಿಲಿಟಿ ಮಾಡಿದ್ದಾರೆ. ಎಲಿಜಿಬಲ್ ಇರೋರನ್ನ ಇನ್ಎಲಿಜಿಬಲ್ ಮಾಡಿರ್ತಕ್ಕಂಥ ಜಡ್ಜ್ಮೆಂಟ್ಸ್ಗಳೆಲ್ಲ ನಿಮ್ಮ ಗಮನದಲ್ಲೂ ಇದಾವೆ. ನನಗೆ ಕೇಳೋದು ನಾನು ಏನು ಹೇಳಿ? ಓಕೆ, ಥ್ಯಾಂಕ್ ಯು. ಒಂದೇ ಚುನಾವಣೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಹಕಾರ ಸಂಸ್ಥೆ ಚುನಾವಣೆಗಳು ಕೂಡ ಮುಂದೂಡಿದೆ. MDCC ಚುನಾವಣೆ, ಕೋಲಾರ ಚುನಾವಣೆ ಮತ್ತು ಕೆಲವು ಮಿಲ್ಕ್ ಯೂನಿಯನ್ ಚುನಾವಣೆಗಳಿರುತ್ತೆ, ಅವು ಕೂಡ ಮುಂದೂಡಿದಂಥ ಸಂದರ್ಭದಲ್ಲಿ ಯಾವೆಲ್ಲ ಚುನಾವಣೆಗೆ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ, ಆ ಪ್ರಕ್ರಿಯೆ ಪ್ರಾರಂಭ ಮಾಡುವಾಗ ನಮ್ಮಲ್ಲಿ ಒಂದು 13D ಅಂತೇಳಿ ಒಂದು ಪ್ರೊವಿಷನ್ ವೋಟರ್ ಲಿಸ್ಟ್ ಮಾಡಬೇಕು. ಆ 13D ಏನು ಹೇಳ್ತಾರೆ, ಅವರಿಗೆ ಯಾರಿಗಾದರೂ ಕೂಡ ಈಗ ನಾನು ಸಾಲ ತೊಗೊಂಡಿರ್ತೀನಿ, ಡಿಫಾಲ್ಟರ್ ಆಗಿಬಿಟ್ಟಿರ್ತೀನಿ, ಅಥವಾ ನನ್ನ ಶೇರು ಮೊದಲು 100 ರೂಪಾಯಿ ಕಟ್ಟಿರ್ತೀನಿ, ಈಗ 500 ರೂಪಾಯಿ ಮಾಡಿರ್ತೀನಿ, ಅವರು ಕೂಡ ಡಿಫಾಲ್ಟರ್ ಇದೆ. ಸೊ ಹೀಗಾಗಿ ಅವ್ರಿಗೊಂದು ಅವಕಾಶ ಕೊಡಿ, ನೋಟಿಸು ಅಂಥವರೆಲ್ಲ ಕಟ್ತಕ್ಕಂಥದ್ದಕ್ಕೆ ಅಂತ ಒಂದು. ಎರಡನೇದು, ಅವರು 5 ಜನರಲ್ ಬಾಡಿನಲ್ಲಿ 2 ಜನರಲ್ ಬಾಡಿಗೆ ಅಟೆಂಡ್ ಇರಬೇಕು. ಮತ್ತು ಇನ್ನೊಂದು, ಸುಮ್ಮನೆ ಸದಸ್ಯರಾಗಿದ್ಬಿಟ್ಟು ಎಲೆಕ್ಷನಿಗೆ ಮಾತ್ರ ಬಂದು ಓಟ್ ಹಾಕ್ತಿರಲ್ಲ, ಜನಗಳು ಹೋಗ್ತಾರಲ್ಲ, ಅದಾಗಬಾರ್ದು. ನೀವು ಕೂಡ ಆ ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು. ಏನಾದರೂ ಬಿಸ್ನೆಸ್ ಮಾಡಿರ್ಬೇಕು, ಸಾಲ ತಗೊಳ್ಳೋದು, ಸಾಲ ಕೊಡೋದು, ಅಥವಾ ನೀವು ಡೆಪಾಸಿಟ್ ಇಡೋದು, ಡೆಪಾಸಿಟ್ ಮೇಲೆ ಬಡ್ಡಿ ತಗೊಳ್ಳೋದು, ಮತ್ತು ಮಿಲ್ಕ್ ಸೊಸೈಟಿಗಳಲ್ಲಿ ಹಾಲು ಹಾಕೋದು, ಅದು ಕೂಡ ಬಿಸ್ನೆಸ್ಸು. ಈಗ ನಾಳೆ ಹಾಲು ಹಾಕೋನಿಗೆ ವೋಟಿಂಗ್ ರೈಟ್ ಕೊಡದೆ ನಾವು ಎಲ್ಲರಿಗೂ ಕೊಟ್ಬಿಟ್ರೆ, ಬೇರೆಯವರೆಲ್ಲ ಮಲಗಿದ್ದವರೆಲ್ಲ ಶೇರ್ ಕಟ್ಬಿಟ್ಟು ಬೆಳಗ್ಗೆ ಓಟ್ ಹಾಕಕ್ಕೆ ಬಂದುಬಿಟ್ರೆ ಅವರಿಗೆಲ್ಲ ವೋಟಿಂಗ್ ರೈಟ್ ಕೊಡೋಕ್ಕಾಗ್ತದೆ. ಆ ರೀತಿಯಲ್ಲಿ ಕೆಲವು ಅಂಶಗಳು ಏನಿದ್ದಾವೆ ಅಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ನ್ಯಾಯ ದೊರಕಿಸ್ಕೊಡ್ತಕ್ಕಂಥದ್ದು. ಮತ್ತು ಸಂಸ್ಥೆಗಳು ಕೂಡ ಆರೋಗ್ಯಕರವಾಗಿ ನಡೀಬೇಕು. ನೀವು 200 ರೂಪಾಯಿ 200 ಜನ ವೋಟರ್ಸ್ ಇರೋ ಕಡೆ ಚುನಾವಣೆ ಮಾಡಬೇಕಂದ್ರೆ ಎಷ್ಟು ಖರ್ಚಾಗ್ತದೆ? ಅದೇ ನೀವು ವೋಟ್ಗೋಸ್ಕರ ಶೇರ್ಗಳು ಹಾಕೊಂಡ್ಬಿಟ್ಟು ನೀವು 5,000 ಬಂದ್ಬಿಟ್ಟು 5,000 ಜನಕ್ಕೆ ಚುನಾವಣೆ ಮಾಡ್ಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾಗ್ತದೆ? ಯಾರ್ದು? ಸಂಸ್ಥೆ ದುಡ್ತಾರೆ. ಅದಕ್ಕೋಸ್ಕರ ಚುನಾವಣೆಗಳು ಕೂಡ ಸಮರ್ಪಕವಾಗಿ ನಡೀಬೇಕು. ಎಲ್ಲ ಜನರಿಗೂ ಕೂಡ ಅದರಲ್ಲಿ ಆಸಕ್ತಿಯೂ ಬರಬೇಕು. ಆ ಸಂಸ್ಥೆ ಹಿತದೃಷ್ಟಿ ಮತ್ತು ಸದಸ್ಯರ ಹಿತದೃಷ್ಟಿಯಿಂದ ಏನೆಲ್ಲ ಕ್ರಮಗಳನ್ನು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ದು. ನೀವು ವಿಧಾನಸಭೆಯಲ್ಲಿ ಅತ್ಯಂತ ನೇರವಾಗಿ ನಿಷ್ಠವಾಗಿ ಮಾತಾಡ್ತಕ್ಕಂಥವ್ರು. ನೀವು ಮಾತಿಗೆ ಬಿಟ್ಟರೆ ಇಡೀ ಸ್ವಲ್ಪ ಹೆಸರನ್ನ ಸುಮ್ಮನೆ ಹನಿ ಟ್ರ್ಯಾಕ್ ವಿಷಯದಲ್ಲಿ ತಾವೇನೋ ಸ್ವಲ್ಪ ಡೈವರ್ಟ್ ಆಗಿದ್ದು, ಫಸ್ಟ್ ಬಂದ್ರಿ ಮತ್ತು ಡೈವರ್ಟ್ ಆಗಿರ್ತಕ್ಕಂಥ ಆರೋಪಗಳು ಮತ್ತು ಅದನ್ನು ನಿಲ್ಲಿಸೋಯ್ತು. ಅಪಾರ್ಟ್ ಫ್ರಮ್ ದಟ್ ಸಹಕಾರ ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ತುಂಬಾ, ಫಾರ್ ಎಕ್ಸಾಂಪಲ್ ನಮ್ಮ ಮುನ್ಸೂಚನೆ ತಗೊಂಡ್ರೆ ಒಂದು ಮೊನ್ನೆ ಎಲೆಕ್ಷನ್ನಲ್ಲಿ ಎಲೆಕ್ಷನ್ ಅನೌನ್ಸ್ ಮಾಡಿ ಅಧಿಕಾರಿನೇ ಬರಲಿಲ್ಲ, ಚುನಾವಣಾಧಿಕಾರಿನೇ ಬರಲಿಲ್ಲ ಅಂಥ ಒಂದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ವಿಚಾರಗಳು ಬರ್ತಾ ಇರ್ತದೆ. ಇದರ ಬಗ್ಗೆ ಸಹಕಾರಿಗಳು ಈಗ ನಮ್ಮಲ್ಲಿ ನಾನು ನಮ್ಮ ಅಧಿಕಾರಿಗಳನ್ನು ಸಂಪೂರ್ಣವಾಗಿ ಅವರನ್ನು ನಾನು ಡಿಫೆಂಡ್ ಮಾಡೋದು. ನಮ್ಮಲ್ಲೂ ಕೂಡ ಈ ಬ್ಲ್ಯಾಕ್ ಶಿಪ್ಸ್ ಅಲ್ಲೊಂದು ಇಲ್ಲೊಂದು ಇರ್ತವೆ. ಯಾವ ಇಲಾಖೆಯಲ್ಲಿ ಎಲ್ಲ ಇಲಾಖೆಯಲ್ಲೂ ಇರ್ತವೆ. ನಮ್ಮ ಇಲಾಖೆಯಲ್ಲಿ ಈ ರೀತಿ ಚುನಾವಣೆಗಳು ನೀವು ಹೇಳಿದಂಗೆ ಇನ್ನೂ ಕೂಡ ನಮ್ಗೆ ವರದಿಯಾಗಿದೆ. ಬೇರೆ ಭಾಗದಲ್ಲೂ ಕೂಡ ಇದೇ ಸಂಗತಿಗಳು ಬಂದಿದ್ದಾವೆ. ಇನ್ನು ಕೆಲವು ಕಡೆ ನಿಮ್ಗೆ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಅವ್ನು ರಿಟರ್ನಿಂಗ್ ಆಫೀಸರ್ ಅರ್ಜಿ ಹಾಕಿರೋರನ್ನ ಮತ್ತು ವೋಟರ್ ಲಿಸ್ಟ್ನ ಎಲ್ಲ ಕಟ್ಟಿಕೊಂಡು ಇನ್ನೊಂದು ಯಾವುದೋ ಪಟ್ಟಿ ಅನೌನ್ಸ್ ಮಾಡಿಬಿಟ್ಟು ಅಂತ. ಸೊ ಇದೆಲ್ಲ ಇದು ಹಿಂದಿಂದ ಕೆಲವೆಲ್ಲ ವ್ಯತ್ಯಾಸಗಳು ಆಗಿಲ್ಲ ಅಂತ ನಾನು ಎಲ್ಲೂ ಹೇಳೋದಿಲ್ಲ. ಎಲ್ಲೆಲ್ಲಿ ಈ ರೀತಿ ದೂರುಗಳು ಬರ್ತವೆ, ಆ ದೂರುಗಳು ಬಂದಾಗ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ನಾನು ಬಂದ ಮೇಲೆ ಸುಮಾರು ಮೋರ್ ದ್ಯಾನ್ 20 ಆಫೀಸರ್ಸ್ ಮೇಲೆ ಎನ್ಕ್ವೈರಿಗಳಿದ್ದಾವೆ. ಕೆಲವು ಜನಕ್ಕೆ ಶಿಕ್ಷಣ ಕೂಡ ಮಾಡಿದ್ದೀನಿ. ಇನ್ನೂ ಕೂಡ ಸ್ವಲ್ಪ ಪೆಂಡಿಂಗ್ ಇದ್ದಾವೆ. ಅದು ಕೂಡ 1 to 4 ಎಲ್ಲ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಂದು ತಪ್ಪಿತಸ್ಥರು ಅಂತೇಳಿ ಬಂದ ಮೇಲೆ, ಯಾಕೆಂದರೆ ಪ್ರೊಸೀಜರ್ಸ್ ಇದೆಯಲ್ಲ ಭಾಳ ಲೆಬೋರಿಯಸ್ ಪ್ರೊಸೆಸ್.
ಈ ಪ್ರೊಸೀಜರ್ನೆಲ್ಲ ನಾವು ಎಕ್ಸಾಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಕೋರ್ಟಿಗೆ ಹೋಗ್ತಿತ್ತು. ಅದಕ್ಕೆ ನಾವು ಮಾಡ್ತಕ್ಕಂಥದ್ದನ್ನು ಅವರಿಗೆ ಆಪರ್ಚುನಿಟಿ ಕೊಡಬೇಕು. ಪ್ರೆಸೆಂಟಿಂಗ್ ಆಫೀಸರ್ ಬರ್ತಾನೆ, ಇನ್ನೊಂದು ಬರ್ತಾನೆ, ಚಾರ್ಜಸ್ ಮಾಡಬೇಕು. ಅದೆಲ್ಲ ಏನು ಸೆಟ್ ಆಫ್ ಪ್ರೊಸೀಜರ್ ಇದೆ, ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಅದು ನಾವು ಕೊಡಿಸ್ತೇವೆ. ದುಡ್ಡು ಬಾಕಿ ಇದೆ, ಅದು 850 ಕೋಟಿ ಅಷ್ಟು ಟೋಟಲಿ 850 ಕ್ರೋರ್ಸ್ ಅಷ್ಟು ಬಾಕಿ ಇದೆ. ಈಗ ಸೊಸೈಟಿ ಹಾಲಿನ ಸೊಸೈಟಿನಲ್ಲಿ ನಾನು ಬಂದ ಮೇಲೆ ಸಾಫ್ಟ್ವೇರ್ ಹಾಕಿಸ್ದೆ. ಮೊದಲು ಸಾಫ್ಟ್ವೇರ್ ಇಲ್ಲದೆ ಇದ್ದಾಗ ಹಾಲನ್ನು ಅಳಿತಕ್ಕಂಥದ್ದು, ಹಾಲಲ್ಲಿರ್ತಕ್ಕಂಥ ಫ್ಯಾಟ್ ಕಂಟೆಂಟ್ಸನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇತ್ತು. ಈಗ ನಾನು ಬಂದು ಕೂಡಲೇ ಪ್ರತಿಯೊಂದು ಸಹಕಾರ ಸಂಘದಲ್ಲೂ, ಹಾಲಿನ ಸಂಘದಲ್ಲಿ ನಾನು ಸಾಫ್ಟ್ವೇರ್ ಹಾಕಿದ್ಮೇಲೆ ಯಾರೆಲ್ಲ 3 ಬರ್ತದೆ, ಫ್ಯಾಟು 4 ಬರ್ತದೆ, 2.5 ಬರ್ತದೆ, ಈಗ ಎಲ್ಲರದ್ದು ಫ್ಯಾಟು 4 ಬರ್ತದೆ. 1 ಪಾಯಿಂಟು ಫ್ಯಾಟ್ ಜಾಸ್ತಿ ಆದರೆ 1.5 ರೂಪಾಯಿ ಲೀಟ್ರು ಹಾಲಿಗೆ ಅವನಿಗೆ ರೇಟ್ ಜಾಸ್ತಿ ಸಿಗ್ತದೆ. ಈ ನಮ್ಮ ಸಿಸ್ಟಮ್ ಹೇಗಿದೆ ಅಂದರೆ, ನೀವು ಯಾವುದಾದ್ರು ಹಾಲಿನ ಸೊಸೈಟಿಗೆ ಹೋದಾಗ ನೋಡಿ, ಅವನು ಆ ಇನ್ಸ್ಟ್ರೂಮೆಂಟ್ ಕೆಳಗಡೆ ಹಾಲಿನ ಇದನ್ನು ಇಡ್ತಾನೆ. ಇಟ್ಟು ಕೂಡಲೇ ನಿಮ್ಮ ಮೊಬೈಲ್ ನಂಬರ್ ಇದ್ದರೆ ಈ ನಂಬರ್ ಫೀಡ್ ಮಾಡಿದ್ರೆ ಮೊಬೈಲ್ ಮೆಸೇಜ್ ಬರ್ತದೆ. ಇಲ್ಲಾಂದರೆ ಅಲ್ಲೇ ಸ್ಲಿಪ್ ಬರ್ತದೆ, ಎಷ್ಟು ಲೀಟ್ರ್ ಹಾಲಿದೆ, ಮತ್ತು ಎಷ್ಟು ಪಾಯಿಂಟ್ ಫ್ಯಾಟ್ ಇದೆ, ಮತ್ತು ಪ್ಯೂರಿಟಿ ಎಷ್ಟಿದೆ, ಇದ್ರ ಪ್ರಕಾರ ನೀನು ಇಲ್ಲಿಟ್ಟಿರೋ ಹಾಲಿಗೆ ಎಷ್ಟು ದುಡ್ಡು ಅಂತೇಳಿ ಚೀಟಿ ಅವನಿಗೆ ಅಲ್ಲೇ ಕೊಡ್ತಾರೆ. ಪಾರದರ್ಶಕತೆ. ಮತ್ತು ಎಲ್ಲಿ ಮಧ್ಯೆ ಸ್ವಲ್ಪ ರೈತರು ಈಗ ನೋಡಿ, ನಾನು ಹಳ್ಳಿಯಿಂದ ಬಂದಿರೋದು. ನಮ್ಮ ಮನೆ ಹಾಲು ಕಳಿಸಿದ್ರೆ ಅವನ ಸೆಕ್ರೆಟರಿ ಏನು ಮಾಡ್ತಾನೆ, ಜಾಸ್ತಿ ಮುಟ್ಕೊಳ್ಳಲ್ಲ. ಯಾರೋ ಪಾಪ ಬಡವರು ಅಸಹಾಯಕರು ಇರ್ತಾರಲ್ಲ, ಅವನೇನು ಮಾಡಿದ್ರೆ ಜಾಸ್ತಿ ಬಗ್ಗಿಸ್ಕೊತಾನೆ. 100 ml ತಗೋತಾನೆ, ತಲೆ ಬಟ್ಟಿಲ್ದಿರೋ ಹೋದ್ರೆ 200 ತಗೋತಾನೆ, ಕೇಳಂಗಿಲ್ವಲ್ಲ ಅವನು. ಸೊ ಈ ಥರದಲ್ಲಿ ಎಲ್ಲ ನಾನು ಭಾಳ ಮೈಕ್ರೋ ಲೆವೆಲ್ವರೆಗೆ ಪರಿಶೀಲನೆ ಮಾಡಿ ಯಾವುದೇ ಜನಗಳಿಗೆ ಶೋಷಣೆ ಆಗದ ರೀತಿಯಲ್ಲಿ ಹಾಲು ಉತ್ಪಾದಕರಿಗೆ ಉತ್ತಮವಾದಂಥ ಬೆಲೆ ಕೊಡಿಸಬೇಕು. ನಾವು ಬಂದಮೇಲೆ ಮೊದಲೊಂದ್ಸರಿ 3 ರೂಪಾಯಿ ಜಾಸ್ತಿ ಮಾಡಿದೆ, ಈಗ ಒಂದ್ಸರಿ 4 ರೂಪಾಯಿ ಜಾಸ್ತಿ ಮಾಡಿದಂಥ ಹಣ ರೈತರು ಕೊಡಬೇಕು ಅಂತ. ಫೀಡ್ ಕಾಸ್ಟ್ ಜಾಸ್ತಿ ಆಗಿದೆ, ಅನಿಮಲ್ ಕಾಸ್ಟ್ ಜಾಸ್ತಿ ಆಗಿದೆ, ಮತ್ತು ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ. ನಾವು 1 ಲೀಟ್ರು ನೀರು ತಗೋತೀವಿ 45 ರೂಪಾಯಿ ಕೊಟ್ಟು, ನಾವು ಹಾಲಿನ 40 ರೂಪಾಯಿ ಕೊಡ್ತೀವಿ ನಾವು. ಸೊ ಇದು ರೈತರು ಶೋಷಣೆ ಆಗಬಾರ್ದು ಅಂತ ಮಾಡಿದ್ವಿ. ಜೊತೆಯಲ್ಲಿ ನಾವು ಯಾರು ಗ್ರಾಹಕರಿದ್ದಾರೆ ಅವ್ರಿಗೂ ಕೂಡ ಹೊರೆ ಆಗದ ರೀತಿಯಲ್ಲಿ ನಾವು ಕೆಲವು ತೀರ್ಮಾನಗಳನ್ನು ಮಾಡಿದ್ದೇವೆ. ಇವೆಲ್ಲರೂ ಅದನ್ನು ನೀವು ಒಪ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.